ಮುತ್ತಣ್ಣ ತುಂಬಾ ಸಂತೋಷವಾಗಿದ್ಯಾ? ನಿನ್ ಸಂತೋಷ ಇನ್ನು ಬಾಕಿ ಇದೆ. ಯಾಕೆ ಅರ್ಥ ಆಗ್ಲಿಲ್ವಾ? ಬಂದೆ ತಾಳು, ನಾನೇ ಅರ್ಥ ಮಾಡಿಸ್ತೀನಿ. ಅಯ್ಯೋ, ಗಂಡು ಹೆಣ್ಣಿಗೆ ಅಕ್ಷತೆನೇ ಹಾಕಿಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್. ಚೆನ್ನಾಗಿರಿ ಚೆನ್ನಾಗಿರಿ. ಅರೆ ಏನು ನೆನ್ನೆ ಓಡಿಸ್ಕೊಂಡೋದವನು ಮತ್ತೆ ತಿರ್ಗಾ ಯಾಕೆ ಬಂದಿದ್ದಾನೆ ಅಂತ ನೋಡ್ತಾ ಇದ್ದೀರಾ? ಹೇ, ನಾನು ಮದ್ವೆ ನಿಲ್ಸಕ್ ಬಂದಿಲ್ಲ. ಮದ್ವೆ ನಿಲ್ಸೋದಿದ್ರೆ ಗಂಡು ಹೆಣ್ಣಿಗೆ ತಾಳಿ ಕಟ್ಟಕ್ಕಿನ ಮುಂಚೆನೆ ನಿಲ್ಲಿಸ್ತಾ ಇದ್ದೆ. ಆದ್ರೆ ನಾನ್ ಬಂದಿರೋದು ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಷಯನ ತಿಳ್ಸಕ್ ಬಂದಿದ್ದೀನಿ. ಅದೇನಪ್ಪ ಅಂತಂದ್ರೆ, ನಮ್ಮ ಮುತ್ತಣ್ಣ ಅವರು ಮಗಳು ಮದುವೆನ ಇಡೀ ಊರ್ ಮುಂದೆ, ನೆಂಟೆಸ್ರು ಮುಂದೆ ಅದ್ದೂರಿಯಾಗಿ ಮಾಡ್ದೆ ಅಬ್ಬಾ ನೆಮ್ಮದಿಯಾಗಿ ಉಸಿರನ್ನ ಆರಾಮಾಗಿ ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದಾರಲ್ವಾ? ನೋ 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 ನೋ, ಅದ್ಯಾವುದು ನಿಜ ಅಲ್ಲ. ಬರೀ ಕಲ್ಪನೆ ಅಂತ ತಿಳ್ಸಕ್ ಬಂದಿದ್ದೀನಿ. ಏ ಕೃಷ್ಣ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಕಿರಿಕ್ ಮಾಡ್ದೆ ಇಲ್ಲಿಂದ ಹೋಗು. ಆಮೇಲೆ ಏನ್ ಮಾಡ್ತೀರ ನನಗೆ ಗೊತ್ತಿಲ್ಲ. ಸಿದ್ದನೋನು ಮೈಲಾರಕೋಟೆಯಲ್ಲಿ ಇದ್ದ. ತಂಗಿಗೆ ಅಣ್ಣನಾಗಿ, ಅಕ್ಕನಿಗೆ ತಮ್ಮನಾಗಿ, ಅಕ್ಕನಿಗೆ ಮದುವೆ ಮಾಡ್ಬೇಕಾದ್ರೆ ಅಪ್ಪ ಅಮ್ಮ ಕೂಡಿಟ್ಟಿರೋ ಒಡವೆಗಳನ್ನೆಲ್ಲ ರೂಪ ಅನ್ನೋ ಹುಡುಗಿಗೋಸ್ಕರ ಮನೆ ಬಿಟ್ಟು ಹೋದ. ಏ ಸಿದ್ಧ, ಮಗನಾಗಿ ಇಂಥ ವಿಷಯ ಬಂದಾಗ ನೀನ್ ಕೋಪ ಮಾಡ್ಕೊಳ್ತಾ ಇರೋದು ಕರೆಕ್ಟ್ ಆಗಿದೆ. ಆದ್ರೆ ನಾನು ಹೇಳೋ ವಿಷಯ ನೀನ್ ಕೇಳಿದ ಮೇಲೆ ಯಾಕಾದ್ರೂ ವಾಪಸ್ ಬಂದೆ ಗುರು, ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅದಕ್ಕೆ ನಾನು ಹೇಳೋವರೆಗೂ ಸುಮ್ಮನೆ ಇರು, ಅರ್ಥ ಆಯ್ತಾ? ಲೇ ಕೃಷ್ಣ, ನೀನ್ ಹೇಳಿದ್ದು ಇಲ್ಲಿ ಯಾರು ಕೇಳೋದಿಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ನಿನ್ನೆ ಒದೆ ತಿಂದಿದ್ದು ಸಾಕಾಗಿಲ್ಲ ಅನ್ಸುತ್ತೆ. ಮತ್ತೇನಾದ್ರೂ ಬೇಕಾ?